ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ಹುಡುಗರು ಕೂಡ ನಮ್ಮ ಚಾನಲ್ಗೆ ವೆಲ್ಕಮ್. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ನನಗೆ ಗೊತ್ತಿದೆ ನಿಮಗೆ ಒಬ್ಬ ಒಳ್ಳೆಯ ಹುಡುಗಿ ಸಿಗ್ತಾ ಇಲ್ಲ ಮದುವೆ ಆಗೋದಕ್ಕೆ. ಯಾಕಂದರೆ ಹೊಸ ಹೊಸ ರೂಲ್ಸ್ ಹೇಳ್ತಿದ್ದಾರೆ ರೀ. ಏನಂದರೆ ಇವಾಗ ಇದೇ ರೀತಿ ಹುಡುಗ ಬೇಕು, ಹಿಂಗೆ ಇರಬೇಕು, ಹಿಂಗೆ ಮಾಡಬೇಕು ಅಂತ. ಬಟ್ ಏನು ಮಾಡೋದು, ಆ ರೀತಿ ಹುಡುಗರು ಇರಲ್ಲ. ಕೆಲವೊಂದಿಷ್ಟು ಜನ ರಿಚ್ ಇದ್ದರೆ, ಕೆಲವೊಂದಿಷ್ಟು ಜನ ಬಡವರು ಇರ್ತಾರೆ, ಕೆಲವೊಂದಿಷ್ಟು ಜನ ಏನೋ ಅಂಗವೈಕಲ್ಯ ಅಂತ ಏನೋ ಇರುತ್ತೆ. ಸೊ ಈ ಒಂದು ದೃಷ್ಟಿಯಲ್ಲಿ ಪ್ರಸ್ತುತ ಇವತ್ತು ನಮಗೆ ರೇವತಿ ಕುಕನೂರಂತಹ ಈ ಒಂದು ಹುಡುಗಿಯ ಪ್ರೊಫೈಲು ಸೊ ಶ್ರೀ ಭಟ್ಟಾ ಶಾಸ್ತ್ರಿ ಅವರು ಬ್ರೋಕರ್ ಅವರು ನಮಗೆ ಕಳಿಸಿದ್ದಾರೆ. ಅವರ ಪ್ರಕಾರ ನಾನು ನಿಮಗೆ ಡೀಟೇಲ್ಸ್ಗಳನ್ನು ಹೇಳ್ತೀನಿ ನೋಡಿ. ಈ ಒಂದು ರೇವತಿ ಅವರು ಪ್ರಸ್ತುತ ಕುಕನೂರು ಎಂಬ ಕೊಪ್ಪಳ ಒಂದು ಊರಿನಲ್ಲಿ ಇರ್ತಕ್ಕಂಥ ಹುಡುಗಿಯ ಪ್ರೊಫೈಲ್ ಕಳಿಸಿರೋದು. ರಾಶಿಯಲ್ಲಿ ವೃಶ್ಚಿಕ ರಾಶಿ, ನಕ್ಷತ್ರದಲ್ಲಿ ಅನುರಾಧ ನಕ್ಷತ್ರ, ಉದ್ಯೋಗದಲ್ಲಿ ಸಹಕಾರಿ ಬ್ಯಾಂಕ್ನಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು. ಸಹಕಾರಿ ಬ್ಯಾಂಕು ಅಂದರೆ ಇವಾಗ ನಾವು ಪಿಗ್ವಿ ಅಂತ ಕರಿತೀವಲ್ಲ, ಪಿಗ್ನಿ, 100 ರೂಪಾಯಿ 200 ರುಪೀಸ್ ಅಂತ ಕಟ್ತೀವಲ್ಲ, ಆ ರೀತಿ ಬ್ಯಾಂಕ್ನಲ್ಲಿ ಕೆಲಸ. ಹೀಗೆ ಸ್ವಭಾವ ಬಂದ್ಬಿಟ್ಟು ಕ್ಲಾಮ್ ಡೌನ್, ಡಿಸಪ್ಲೈನ್, ಜವಾಬ್ದಾರಿ ಹೆಚ್ಚು. ದುಡ್ಡಿನ ಒಂದು ವ್ಯಾಪಾರ ಇರುತ್ತೆ ಅಲ್ಲಿ, ಹಣಕಾಸಿನ ವಿಚಾರ, ಅದಕ್ಕೋಸ್ಕರ ಸ್ವಲ್ಪ ಜವಾಬ್ದಾರಿ ಹೆಚ್ಚಿಗೆ ಇದೆ. ಕುಟುಂಬದ ಮಾಹಿತಿ ಸ್ವಲ್ಪ ನೋಡೋದಾದರೆ, ತಂದೆಯವರು ಅದೇ ಬ್ಯಾಂಕ್ನಲ್ಲಿ ಒಬ್ಬ ಸಿಬ್ಬಂದಿ ಆಗಿದ್ದು ಮಗಳಿಗೆ ಅಲ್ಲೇ ಕೆಲಸ ಕೊಡಿಸ್ಬೇಕು ಅಂತ ಕೊಡಿಸಿದ್ದಾರೆ. ತಾಯಿಯವರು ಕೂಡ ಶಿಕ್ಷಕಿ ಆಗಿದ್ದಾರೆ. ಇನ್ನೊಂದು 4 ವರ್ಷಗಳ ಕಾಲ ಒಂದು ಸರ್ವಿಸ್ ಇದೆ, ಅದಾದ ನಂತರ ಅವರು ಕೂಡ ರಿಟೈರ್ಮೆಂಟ್ ಆಗ್ತಾರೆ. ಅಕ್ಕನವರು ಮದುವೆಯಾಗಿ ಬೆಂಗಳೂರಿನಲ್ಲಿ ಸೆಟಲ್ ಆಗಿದ್ದಾರೆ. ಸಂಪೂರ್ಣ ಒಂದು ಕುಟುಂಬ, ಶಿಕ್ಷಣ ಪೂರ್ವ ಕುಟುಂಬ, ಗೌರವಪೂರ್ಣ ಕುಟುಂಬ ಮನೆತನ ಆಗಿದೆ ಈ ಒಂದು ರೇವತಿಯವರ ಮನೆತನ. ಇಂತಹ ಒಂದು ಕುಟುಂಬಕ್ಕೆ ಒಬ್ಬ ಒಳ್ಳೆಯ ಹುಡುಗನ ಅವಶ್ಯಕತೆ ಇದೆ. ಅವನು ಕೂಡ ಒಳ್ಳೆಯ ಸಂಸ್ಕಾರವಂತಹ ಹುಡುಗ ಆಗಿರಬೇಕಂತೆ. ಸೊ ಯಾವ ರೀತಿಯಲ್ಲಿ ಇರಬೇಕು ಅಂದರೆ, ಅಫ್ಕೋರ್ಸ್ ಒಂದನೇದಾಗಿ ಮನಸ್ಸಿಗೆ ಹತ್ತಿರವಾಗುವಂಥ ಹುಡುಗ, ಪಾರ್ಟ್ನರ್ ಫೀಲಿಂಗ್ಸ್ಗಳನ್ನು ಅರ್ಥ ಮಾಡ್ಕೊಂಡು ಹೋಗುವಂಥ ಹುಡುಗ, ಹ್ಯಾಬಿಟ್ ಇಲ್ಲದಂಥ ಒಬ್ಬ ಹುಡುಗ. ಸೊ ಏನು ಗುರು ಇದು ಅಂದರೆ, ಮನಸ್ಸಿಗೆ ಹತ್ತಿರ ಆಗುವಂಥ ಹುಡುಗ ಅಂದರೆ, ಹುಡುಗರು ಮನಸ್ಸಿಗೆ ಹೆಣ್ಣು ಮಕ್ಕಳಿಗೆ ಹತ್ತಿರವಾಗಬೇಕು ಅಂದರೆ ಒಂದು ಸ್ವಲ್ಪ ಕಾಳಜಿ ತೋರಿಸ್ಬೇಕು, ಪ್ರೀತಿ ತೋರಿಸ್ಬೇಕು. ನಾನು ಇದ್ದೀನಿ, ನಿನಗೆ ಕಷ್ಟ ಸುಖಗಳಿಲ್ಲ ಅಂತ ಅಂದ್ಬಿಟ್ಟು ಭಾವನೆಗಳನ್ನು ವ್ಯಕ್ತಪಡಿಸಬೇಕು. ಹಾಗಿದ್ರೆ ಮಾತ್ರ ಹೆಣ್ಣು ಮಕ್ಕಳಿಗೆ ಅರ್ಥ ಆಗ್ತೀರಾ, ನೀವು ಅವರ ಫೀಲಿಂಗ್ಸ್ಗಳ ಜೊತೆಗೆ ಹೊಂದಿಕೊಳ್ತೀರಾ. ಅದು ಮೇನ್ ಇಂಪಾರ್ಟೆಂಟು. ಸೊ ಇವರು ಯಾವಾಗಲೂ ಒಂಟಿತನ ಅಂತ ಅಂತಾರೆ. ಆ ಒಂದು ಒಂಟಿತನ ದೂರ ಮಾಡಲು ಯಾವಾಗಲೂ ಕೂಡ ನೀನು ನನಗೆ ಸಪೋರ್ಟಿವ್ ಆಗಿ ಇರಬೇಕು ಅಂತ ಹೇಳಿದ್ದಾರೆ. ಶಾಂತ ಮತ್ತು ಪ್ರೀತಿಯಿಂದ ಮಾತಾಡಿಸುವವನಾಗಿರಬೇಕು, ಕೋಪ ಮಾಡ್ಕೊಳ್ಬಾರ್ದು, ನೀವು ಯಾವಾಗಲೂ ತಾಳ್ಮೆ ಪ್ರೀತಿಯಿಂದ ಇರಬೇಕು ಅಂತ ಹೇಳಿದ್ದಾರೆ. ಸೊ ನನ್ನ ವಯಸ್ಸಿನ ಅಂತರ 1 ರಿಂದ 4 ವರ್ಷಗಳ ಕಾಲ ಇದ್ದರೂ ಕೂಡ ನಾನು ನಿನ್ನ ಗಂಡನೇ ಅಂತೀನಿ, 1 ವರ್ಷ ಇದ್ದರೂ ಕೂಡ ಗಂಡನೇ ಅಂತೀನಿ. ಯಾಕಂದರೆ ನೀನು ನನಗೆ ಮದುವೆ ಆಗಬೇಕು ಅಂದರೆ ಈ ಒಂದು ರೂಲ್ಸ್ಗಳನ್ನೇ ಇರಬೇಕು ಅಂತ ಹೇಳಿದ್ದಾರೆ. ಎಮೋಷ್ನಲ್ ಬಾಂಡಿಂಗ್ ಈಸಿಯಾಗಿ ಇರಬೇಕು ಅಂತ ಹೇಳಿದ್ದಾರೆ. ಅಂದರೆ ಸೊ ಕಷ್ಟದಲ್ಲಿ ಅಥವಾ ಒಂದು ಸ್ವಲ್ಪ ಏನಾದರೂ ದುಃಖ ಬಂದಾಗ ಅದನ್ನು ಎಮೋಷ್ನಲ್ ಆಗಿ ಪ್ರಸ್ತುತ ಬಾಂಡಿಂಗ್ ಚೆನ್ನಾಗಿರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಕೆಟ್ಟ ಚಟಗಳಿಂದ ದೂರ ಇರಬೇಕು, ಆರೋಗ್ಯಕರ ಒಂದು ಜೀವನ ಶೈಲಿ ನಿಮ್ಮದಾಗಿರಬೇಕು. ಅಂದರೆ ಕೆಟ್ಟ ಚಟ ಅಂದರೆ ಪ್ರಸ್ತುತ ಆರೋಗ್ಯಕ್ಕೆ ಹಾನಿಯಾಗುವಂತಹ ಒಂದು ಪದಾರ್ಥ, ಆರೋಗ್ಯಕ್ಕೆ ಹಾನಿಯಾಗುವಂಥ ಧೂಮಪಾನ, ಮದ್ಯಪಾನ ಸೇವಿಸಬಾರ್ದು ಅಂತ ಹೇಳಿದ್ದಾರೆ. ಸೊ ಇದೆಲ್ಲ ಪಾಯಿಂಟ್ಸ್ಗಳು 1, 2, 3, 4, 5, 6 ಪಾಯಿಂಟ್ಸ್ಗಳಿಗೆ ಪ್ರಸ್ತುತ ನೀವು ಒಪ್ಪಿಗೆಯನ್ನು ನೀಡಿದರೆ ಇವರು ಮದುವೆ ಆಗೋದಕ್ಕೆ ನಿಮಗೆ ಒಪ್ಪಿಗೆಯನ್ನು ಕೊಡ್ತಾರೆ. ಹಾಗಾಗಿ ಒಂದು ಸ್ವಲ್ಪ ವರದಕ್ಷಿಣೆಯಲ್ಲಿ ಒಂದು ಕಾರು, ಸ್ವಲ್ಪ ದುಡ್ಡನ್ನು ಕೂಡ ನಿಮಗೆ ಕೊಡ್ತಾ ಇದ್ದಾರೆ. ಹೀಗೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿದ್ದರೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನನಗೆ ಈ ಒಂದು ಪ್ರೊಫೈಲ್ ಕಳಿಸಿರ್ತಕ್ಕಂತಹ ಬ್ರೋಕರ್ ಅವರ ಇನ್ಫಾರ್ಮೇಷನ್ ಡೀಟೇಲ್ಸ್ ಕೊಟ್ಟಿದ್ದೇನೆ, ಅಲ್ಲಿಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ. ಸ್ನೇಹಿತರೆ, ವರದಕ್ಷಿಣೆಯಲ್ಲಿ ಇವರು ನಿಮಗೆ ಕೊಡ್ತಕ್ಕಂಥದ್ದು ವರೋಪಚಾರ. ಈ ಒಂದು ಬ್ಲ್ಯಾಕ್ ಕಲರ್ ಟಾಟಾ ಕಾರ್, ಈ ಒಂದು ಟಾಟಾ ಕಾರು ನಿಮಗೆ ಕೊಡಲು ಉದ್ದೇಶ ಏನು? ನಂಬರ್ 1ನೇ ಉದ್ದೇಶ, ಮುಂದೊಂದು ದಿನ ನೀವು ನಿಮ್ಮ ಮನೆಯವರು ಏನು ಕೊಡಲಾರ್ದೆ ಮದುವೆ ಆದ ನೋಡೋ ಅವಸರಕ್ಕೆ ಬಿದ್ದು ಅಂತ ಇವಳ ಜೊತೆ ಮಾತಾಡೋ ಹಾಗಿಲ್ಲ. 2ನೇದಾಗಿ ಇವ್ರನ್ನ ಜಾಸ್ತಿ ಕಾಳಜಿ ಪ್ರೀತಿ ನೀವು ತೋರಿಸ್ಬೇಕು ಅಂದರೆ ಇವಳಿಂದ ಏನಾದರೂ ನೀವು ತೆಗೆದುಕೊಳ್ಳಲೇಬೇಕು, ಇದು 2ನೇ ಪಾಯಿಂಟು. 3ನೇದಾಗಿ ಇವರ ತಂದೆ ತಾಯಿಯವರು ಪ್ರಸ್ತುತ ಸ್ವತಂತ್ರವಾಗಿ ಇದ್ದಾರೆ. ಹಾಗಾಗಿ ನೀವು ಕೂಡ ಸ್ವತಂತ್ರ ವ್ಯಕ್ತಿ ಆಗಬೇಕು ಅಂದರೆ ಈ ಒಂದು ಕಾರಲ್ಲಿ ನೀವು ಬರಬೇಕು. ಇವರ ಫ್ಯಾಮ್ಲಿನಲ್ಲಿ ನಿನ್ನ ಗಂಡ ಏನು ವರ್ಕ್ ಮಾಡ್ತಾನೆ ಅಂದರೆ ಪ್ರಸ್ತುತ ಒಂದು ಯಾವುದೋ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾನೆ ಅಂತ ಹೇಳಿದ್ರೆ ನನ್ನ ಮಾನ ಮರ್ಯಾದೆ ಹೋಗುತ್ತೆ. ಈ ಒಂದು ಕಾರನ್ನು ಕೊಡಿಸ್ತೀನಿ ನಾನು, ಹಾಗಾಗಿ ಕಾರಲ್ಲಿ ನೀವು ಆರಾಮಾಗಿ ಬರಬೇಕು, ಎಂಜಾಯ್ ಮಾಡಬೇಕು, ನಾನು ರಿಚ್ ಇದ್ದೀನಿ ಅಂತ ತೋರಿಸ್ಕೋಬೇಕು ಅಂತ ಹೇಳಿದ್ದಾರೆ. ಈ ಒಂದು ಉದ್ದೇಶದಿಂದ ಕಾರನ್ನು ನಿಮಗೆ ಗಿಫ್ಟಾಗಿ ಕೊಡ್ತಾ ಇದ್ದಾರೆ. ಟಾಟಾ ಕಾರು 1956 cc ಮತ್ತು ಟಾಪ್ ಮೈಲೇಜಿಂಗ್ ಬಂದರೆ 175 ಟಾಪ್ ಮೈಲೇಜಿಂಗ್. ಇದರ ಟಾಪ್ ಸ್ಪೀಡ್ ಇದು 175, 175 ಸ್ಪೀಡಲ್ಲಿ ತೆಗೆದುಕೊಂಡು ಹೋಗಿ.
ಮತ್ತು ಮೈಲೇಜಿಂಗ್ ವಿಚಾರಕ್ಕೆ ಬಂದರೆ 14ರಿಂದ 16 ಕಿಲೋಮೀಟರ್ ಮೈಲೇಜಿಂಗ್ ಇದೆ ಮತ್ತು ಮ್ಯಾನ್ಯುವಲಿ ಆಟೋಮೆಟಿಕ್ ಕಾರ್ ಇದೆ ಮತ್ತು 6 ಸೀಟಿನ ಒಂದು ಕಾರ್ ಇರ್ತಕ್ಕಂಥದ್ದು ಇದು. ಅಫ್ಕೋರ್ಸ್ ಬ್ಲ್ಯಾಕಲ್ಲಿ ಸಖತ್ತಾಗಿ ಒಂದು ಬ್ಲ್ಯಾಕ್ ಕೋಬ್ರಾ ಥರ ಕಾಣಿಸುತ್ತೆ. ಹಾಗೆ ಲುಕ್ ಇದೆ ನೋಡಿ, ಸಖತ್ತಾಗಿ ಒಂದು ಮಾಡರ್ನ್ ಲುಕ್ ಥರ ಕಾಣಿಸ್ತಾ ಇದೆ ಸ್ನೇಹಿತರೆ. ಈ ಒಂದು ಕಾರಲ್ಲಿ ಸುತ್ತಾಡಬೇಕು ಅಥವಾ ಇದರ ಜೊತೆ ಹೋಗಬೇಕು, ನಾನು ನನ್ನ ಹೆಂಡತಿನ ಕರ್ಕೊಂಡು ಅಂತ ಡಿಸೈಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಬೇಗ ಬೇಗ ಅವರು ಹೇಳಿರೋ ರೂಲ್ಸ್ಗಳನ್ನು ಫಾಲೋ ಅಪ್ ಮಾಡಿಕೊಂಡು ಬ್ರೋಕರ್ ಅವ್ರ ಜೊತೆ ಸರಿಯಾಗಿ ಕುಳಿತುಕೊಂಡು ಮಾತನಾಡಿ ಏನು ಹೇಳ್ತಾರೋ ಅದರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತಾನೆ ಸ್ನೇಹಿತರೆ. ಆ್ಯಂಡ್ ಈ ಕಡೆ ಬಂದರೆ ಅಫ್ಕೋರ್ಸ್ ಈ ಒಂದು ಬ್ಲ್ಯಾಕ್ ಕಲರ್ ಗಾಡಿಗೆ ತಕ್ಕಂತೆ, ಟಾಟಾ ಗಾಡಿಗೆ ತಕ್ಕಂತೆ ಇರ್ತಕ್ಕಂಥ ಇಂಟೀರಿಯರ್ಗಳ ಡಿಸೈನ್ ನೋಡ್ತಾ ಇದ್ದೀರಾ. ಎಲ್ಲನೂ ಕೂಡ ಒಂದು ಸಫಾರಿಯ ರೀತಿಯಲ್ಲಿ ಕಾಣಿಸ್ತಾ ಇದೆ ನನಗೆ, ಏಕೆಂದರೆ ಆ ಒಂದು ಲುಕ್ಕಲ್ಲಿ ಮಾಡಿದ್ದಾರೆ. ಇದು ಸೀಟ್ ನೋಡಿ, ಸಖತ್ತಾಗಿರ್ತಕ್ಕಂಥ ಸೀಟು ಮತ್ತು ಇದೊಂದು ಗೇರ್ ಸಿಸ್ಟಮ್ ಏನು ಸಖತ್ತಾಗಿ ಮಾಡಿದ್ದಾರೆ. ಅಂದರೆ ಒಂದೇ ಸ್ಕ್ರೀನ್ ಟಚ್ಚಲ್ಲಿ ಪ್ರಸ್ತುತ ಆನ್ ಆಫ್ ಮಾಡ್ಬೋದು, ಅಷ್ಟೊಂದು ಕಂಟ್ರೋಲರ್ ನಿಮಗೆ ಇಟ್ಟಿದ್ದಾರೆ ಸ್ನೇಹಿತರೆ. ಜೊತೆಗೆ ಇದು ಎ ಸಿಯ ಒಂದು ಸ್ಪೇಸಸ್ಸು, ಎಲ್ಲ ಆಲ್ ಅರೌಂಡಿಂಗ್ ಸೀಟ್ಗಳು ಕೂಡ ಅರೌಂಡಿಂಗ್ ಆಗಿ ಗಾಳಿ ಬರಬೇಕು, ಏರ್ ಅಂತ ಕರಿತೀವಿ ನಾವು, ಅದೆಲ್ಲನೂ ಕೂಡ ಇದರಲ್ಲಿ ಅಟ್ಯಾಚ್ಮೆಂಟ್ ಮಾಡಿದ್ದಾರೆ. ವಿತ್ ಸೀಟ್, ಲೆದರ್ ಸೀಟ್, ಕಂಫರ್ಟೇಬಲ್ ಏರ್ ಬ್ಯಾಗ್, ಎ ಸಿ ಮತ್ತು ಒಂದು ಟಾಪ್ ಆಗಿರ್ತಕ್ಕಂತಹ ಒಂದು ಸ್ಕ್ರೀನು 1.8 ಇಂಚಸ್ಸಿನ ಒಂದು ಸ್ಕ್ರೀನ್ ಇದೆ, ಸಖತ್ತಾಗಿದೆ. ಸೊ ಸಮಸ್ಯೆಗಳಿಗೆ ನಾವು ಒಳಗೊಂಡ್ರೆ ಏನೂ ಕೂಡ ಸಮಸ್ಯೆ ಇಲ್ಲ, ಬಟ್ ಬಾಂಡಿಂಗಲ್ಲಿ ಸಖತ್ತಾಗಿರ್ತಕ್ಕಂಥ ಗಾಡಿ ಇದು. ಸೊ ಬಿಡಕ್ಕೆ ಹೋಗ್ಬೇಡಿ ಬ್ರೋ.